ಲಕ್ಷ್ಮಿ ಅಮ್ಮ ಅಂತ ಹೇಳಿ. ಅಮ್ಮ ಸೆರಾಕೆ ಸ್ಟಾರ್ಟ್ ಆಗಿ ಇವತ್ತಿಗೆ 16 ದಿನ ಆಯ್ತು. 16 ದಿನನೂ ಕೂಡ ರೆಗ್ಯುಲರ್ ಆಗಿ ಥೆರಪಿ ಮಾಡ್ತಾ ಇದ್ದಾರೆ. ಅಮ್ಮಂಗೆ ಬಂದು ಇವಾಗ ಎಷ್ಟು ವರ್ಷ ಆಯ್ತಮ್ಮ ಶುಗರ್ ಬಂದು? 15 ದಿವಸ ಆಯ್ತು. 15 ವರ್ಷ. ಅಮ್ಮಂಗೆ ಶುಗರ್ ಬಂದು 15 ವರ್ಷ ಆಗಿದೆ ಇವಾಗ. ಸೊ ಅವ್ರಿಗೆ ಶುಗರ್ ಇದೆ, BP ಇದೆ, ಸೊ ಅದ್ರ ಜೊತೆಗೆ ಜಾಯಿಂಟ್ಸ್ ಪೇನ್ ಎಲ್ಲ ಇದೆ, ಅವ್ರಿಗೆ ಮಂಡಿ ನೋವು ಕೂಡ ಇದೆ ಅಪ್ಪ ಅಮ್ಮ. ಸೊ ಅಮ್ಮ ಬಂದು ತಿಂಗಳಿಗೆ ಹೋಗಿ 3,500 ರೂಪಾಯಿ ಅವರ ಜಾಯಿಂಟ್ಸ್ ಪೇನ್ಗೋಸ್ಕರ ಇಟ್ಟು ಬರ್ತಾ ಇದ್ದಾರೆ. ಸೊ 15 ವರ್ಷವಾಗಿನೂ ಕೂಡ ಮೆಡಿಸನ್ ತಗೋತಾ ಇದ್ದಾರೆ. ಅಮ್ಮ ಬಂದು ಇವಾಗ 6 ತಿಂಗಳಿಂದ ನೈಟ್ ಟೈಮ್ ಊಟನೇ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ಊಟನೇ ಸೇರ್ತಾ ಇರ್ಲಿಲ್ಲ. ಬಟ್ ಸೆರಾಕೆ ಟ್ರೀಟ್ಮೆಂಟ್ ಬಂದು 3 ಡೇಸ್ ಅಲ್ಲೇ ಅಮ್ಮ ಬಂದು ನೈಟ್ ಟೈಮ್ ಅಲ್ಲಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಪ ಅಮ್ಮ. ಸೊ ಅಷ್ಟು ಬೆಸ್ಟ್ ರಿಸಲ್ಟ್ ಅಮ್ಮಂಗ್ ಬಂದಿದೆ. ಜೊತೆಗೆ ಅಮ್ಮನಿಗೆ ಇವಾಗ ಮಾರ್ನಿಂಗ್ ಟೈಮ್ ಅಲ್ಲಿ ಬಂದು ಬ್ರಷ್ ಮಾಡುವಾಗ ಅವ್ರು ಬಂದು ಇಲ್ಲಿ ನಾಲ್ಗೆ ತಿಕ್ಕುವಾಗ ಬಂದು ಅವ್ರಿಗೆ ಇಲ್ಲಿ ಅನ್ವಾಂಟೆಡ್ ಟಾಕ್ಸಿನ್ಸ್ ಎಲ್ಲ ಸ್ಟೋರೇಜ್ ಆಗಿ ಇಲ್ಲಿ ಗಡ್ಡೆ ತರ ಆಗ್ತಾ ಇತ್ತು. ಸೊ ಅದನ್ನ ಬಂದು ಪ್ರೆಸ್ ಮಾಡುವಾಗ ಮಾತ್ರನೇ ಅಮ್ಮಂಗ್ ರಿಲೀಫ್ ಆಗ್ತಾ ಇತ್ತು. ಬಟ್ ಇವಾಗ ರೆಗ್ಯುಲರ್ ಆಗಿ 16 ಡೇಸ್ ಥೆರಪಿ ಮಾಡಿ ಅಮ್ಮಂಗೆ ಆತರ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಆಗಿ ಗುಣ ಆಗಿದೆ ಅಪ್ಪ ಅಮ್ಮ. ಸೊ ನೋಡಿ ಅಮ್ಮಂಗೆ ಬಂದು ಇಷ್ಟು ದಿನದಲ್ಲಿ 16 ದಿನದಲ್ಲಿ ಇಷ್ಟು ಬೆಸ್ಟ್ ರಿಸಲ್ಟ್ ಬಂದಿದೆ ಅಂದ್ರೆ ರೆಗ್ಯುಲರ್ ಆಗಿ ಮಾಡುವಾಗ ಇನ್ನು ಎಷ್ಟು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಹೌದಲ್ವಾ? ಬರುತ್ತಾ ಬರಲ್ವಾ? ಓಕೆ, ಅಮ್ಮಂಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನೆಲ್ಲ ಗುಣ ಆಗಿದೆ ಅಂತ ಹೇಳಿ ಅಮ್ಮನೇ ಮಾತಾಡ್ತಾರಪ್ಪ ಅಮ್ಮ, ಕೇಳಿಸ್ಕೊಳ್ಳೋಣ. ನೀವು ಹೇಳ್ತಿಲ್ಲಮ್ಮ, ನೀವ್ ಮಾತಾಡ್ಬೇಕು. ನಾನು ಬ್ರಷ್ ಮಾಡಿದಾಗ ನಾನು ಇಲ್ಲಿ ಗಡ್ಡೆ ತರ ಮೇಲೆ ಬರತ್ತಿಂಗ ನಾನು ಬ್ರಷ್ ಗಟ್ಟಿಯಾಗಿ ಒತ್ತಬೇಕು. ನಾನು 1 ನಿಮಿಷ ಹಂಗೆ ಇಟ್ಟಿದ್ರಿಗೆನ ಸರ್ ಆಗ್ತೈತೆ ನನಗೆ. ಮತ್ತೆ ಹಂಗಾದ್ರೆ ಇಲ್ಲಿ ಬರೋ ಟೈಮ್ನಾಗ ನಾನು ಇವಾಗ ಬ್ರಷ್ ಮಾಡ್ತಾ ಇದ್ದೀನಿ, ಅಂತ ಪ್ರಾಬ್ಲಮ್ ಏನೂ ಇಲ್ಲ ನನಗೆ. ಮತ್ತೆ ಮೋಷನ್ ಬಂದು ನನಗೆ 2 ದಿವಸಕ್ಕೆ 3 ದಿವಸಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದ್ಮೇಲೆ ನಾನು ಡೈಲಿ ಹೋಗ್ತಾ ಇದ್ದೀನಿ. ನನಗೆ ಬೇಸ್ ಆಯ್ತು, 2 ದಿನ ಬೇಸ್ ಐತಮ್ಮ. ನಡಿಬೇಕಂದ್ರೆ ಎಷ್ಟೋ ಸ್ವಲ್ಪ ಮೇಲೆ ಹೋಗೋದು ಬರೋದು ನಾನು ಹೋಗ್ತಾ ಇದ್ದೀನಿ. ಇದ್ದು ಒಂದು ಮನ್ಸು ಹಿಡ್ಕೋಬೇಕು ನನಗೆ. ಇವಾಗ ಆರಾಮಾಗಾಯ್ತು. ನೋವು ಮಂಡಿ ನೋವು ಇದಾವ, ಅಷ್ಟೆಲ್ಲ ಎಲ್ಲ ಅವು. ಅಮ್ಮಗೆ ಬಂದು ಕ್ಯಾಲ್ಸಿಯಂ ಪ್ರಾಬ್ಲಮ್ ಇಂದ ಅವ್ರಿಗೆ ಮಂಡಿ ನೋವು ಬಂದಿರೋದು. ಸೊ ಅದಕ್ಕೋಸ್ಕರ ಟ್ಯಾಬ್ಲೆಟ್ ತಿಂತಾ ಇದ್ದಾರೆ. ಸೊ ಇವಾಗ ಕ್ಯಾಲ್ಸಿಯಂ ಸಪೋರ್ಟ್ ಆಗ್ಬೇಕಂತ ಹೇಳಿ ಸ್ವಲ್ಪ ಟೈಮ್ ತಗೊಳ್ತದಲ್ವಾ? ಅಯ್ಯಮ್ಮ ಪೇನ್ ಅವ್ರಿಗೆ ಬಂದು ಕ್ಯಾಲ್ಸಿಯಂ ಪ್ರಾಬ್ಲಮ್ ಇಂದ ಮಂಡಿ ನೋವು ಬಂದಿರೋದು. ಸೊ ಇವಾಗ ನೆಕ್ಸ್ಟ್ ಮಂತ್ ಅಲ್ಲಿ ಏನ್ ಕೊಡ್ತಾರೆ? ರೇಡ್ ಆಲ್ಕಲೈನ್ ವಾಟರ್ ನ ಕೊಡ್ತಾರೆ. ಸೊ ಆ ವಾಟರ್ ಅನ್ನ ಕುಡಿಯುವಾಗ ನಮ್ಗೆ ನ್ಯಾಚುರಲ್ ಆಗಿ ಯಾವ ಮೆಡಿಸನ್ ಇಲ್ದೇನೆ ಆ ವಾಟರ್ ಇಂದಲೇ ಕ್ಯಾಲ್ಸಿಯಂ ಸಪೋರ್ಟ್ ಆಗ್ತಾ ಹೋಗುತ್ತೆ ಅಪ್ಪ ಅಮ್ಮ. ಸೊ ನೆಕ್ಸ್ಟ್ ನಮಗೆ ವಾಟರ್ ನ ಕಂಪನಿ ಪ್ರೊವೈಡ್ ಮಾಡುವಾಗ ನೆಕ್ಸ್ಟ್ ನಿಮಗೆ ವಾಟರ್ ಥೆರಪಿನೂ ಕೂಡ ಕೊಡ್ತೀವಿ. ಆ ವಾಟರ್ ಅನ್ನ ಕುಡಿಯುವಾಗಲೇ ನಿಮಗೆ ಕ್ಯಾಲ್ಸಿಯಂ ಸಪೋರ್ಟ್ ಆಗುತ್ತೆ. ಆಟೋಮೆಟಿಕ್ ಆಗಿ ಆದಷ್ಟು ಬೇಗ ಯಾರಿಗೆಲ್ಲ ಕ್ಯಾಲ್ಸಿಯಂ ಪ್ರಾಬ್ಲಮ್ ಇಂದ ಜಾಯಿಂಟ್ಸ್ ಪೇನ್ ಎಲ್ಲ ಬರ್ತಾ ಇದೆ ಆ ಪ್ರಾಬ್ಲಮ್ಸ್ ಕೂಡ ಗುಣ ಆಗುತ್ತೆ ಅಪ್ಪ ಅಮ್ಮ. ಸೊ ನೆಕ್ಸ್ಟ್ ಅಮ್ಮ ನಿಮಗೆ ಮತ್ತೆ ಏನೆಲ್ಲ ಗುಣ ಆಗಿದೆ ಹೇಳಿ. ಇವಾಗ ಸುಸ್ತು ಆಯಾಸ ಎಲ್ಲ ಹೆಂಗಿದೆ? ಪರವಾಗಿಲ್ಲಮ್ಮ, ನಿದ್ದೆ ಮಾಡ್ತಾ ಎಲ್ಲ ಪರವಾಗಿಲ್ಲ. ನಿದ್ದೆ ಚೆನ್ನಾಗಿ ಬರ್ತಾ ಇದೆನಾ? ನಿದ್ದೆ ಚೆನ್ನಾಗಿ. ರೆಗ್ಯುಲರ್ ಆಗಿ ಮಾಡುವಾಗ ನಿಮ್ ಪ್ರಾಬ್ಲಮ್ಸ್ ಎಲ್ಲ ಗುಣ ಆಗುತ್ತೆ ಅಂತ ನಂಬಿಕೆ ಇದೆನಾ? ನಮ್ಮ ಕೈ ಇದ್ದಮ್ಮ, ಎಲ್ಲಾರು ಬರಬೇಕು, ಎಲ್ಲ ನಮ್ಮ ಕೈ ಇರುತ್ತೆ. ಎಲ್ಲಾರು ನಾವು ಬೇಸ್ ಆಗ್ತೀವಿ ನಾವು. ಹೊಸದಾಗಿ ಬರ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಬರ್ಬೇಕು ಅವರು, ರೆಗ್ಯುಲರ್ ಬಂದು ಅವರು ನೋಡ್ಕೊಂಡ್ರೆ ಎಲ್ಲ ಗೊತ್ತಾಗೋದು. ನಾವ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಬಂದು ಟ್ರೀಟ್ಮೆಂಟ್ ತಗೊಂಡಿರೇನೆ ಅವ್ರಿಗೆ ಗೊತ್ತಾಗದು. ಅವ್ರಿಗೆ ನನ್ ತೆಲಿಗೆ ಬೇಸ್ ಬರದ್ ನನಗೆ. లేదు రావాలి అందరూ వస్తేనే అందరికి తెలిసేది కదా. మనం ఒకరికి చెప్తే ఎట్లేసింది, మనం తిన్నామంటే వచ్చి మన కడుపు ఉండి మనకు తెలుస్తుంది. వాళ్ళు కానీ వచ్చినారంటే వాళ్ళకి తెలుస్తుంది అంతే. మనకి మన పోయినా మన ఇట్లా బాగైందని చెప్పేసి అది అందరూ రావాలి. అందరు వచ్చేసి ఒక 15, 30, 40 రోజులు అయినా కానీ కంటిన్యూ వచ్చినారంటే అందరికీ బాగా తెలుస్తుంది మనకి ఏం రోగం ఉంది, ఏం ప్రాబ్లం అయిందని అంతా. క్యాల్షియం మార్చినని చెప్పినారు డాక్టర్. అది విడిచిపెట్టిగా నేను ఇప్పుడు 1 సంవత్సరం 2 ఏళ్ళు అయిపోయేసింది. ఇప్పుడు 6 నెలల నుంచి ఆ మాత్రమే వేసుకోలేదు. షుగర్ ఒక్కటి తప్ప నుంచి ఏమీ తీసుకోవడం లేదు అసలు నేను. జై శ్రీరామ్. శ్రీరామ్, జై రామ్, జై రామ్.